ಈ ಮಹಿಳಾ ಮೀಸಲಾತಿ 23ರಲ್ಲೇ ಅದು ಪಾಸಾಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು. BJP ಅವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಡಿಲಿಮಿಟೇಷನ್ನು ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸೀಟ್ಸು? 80. 120 ಅಂತ 50% ಅಂದರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವ ಅಲ್ಲಿ? ಉತ್ತರ ಭಾರತದಲ್ಲಿ ಜಾಸ್ತಿ ಆಗಲ್ವಾ? ಅದಕ್ಕೆ ನಮ್ಮ ವಿರೋಧ ಹೊರತು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಮತ್ತು ಈಗ ಸಂವಿಧಾನ ತಿದ್ದುಪಡಿ ಆಗಬೇಕಾದ್ರೆ 2/3 ಆಗಬೇಕಲ್ಲ. 50% ಆಫ್ ದಿ ಸ್ಟೇಟ್ಸು ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ಅದರಿಂದ ನಾವು ಅದಕ್ಕೆ ವಿರೋಧ ಮಾಡಿದ್ದೇವೆ ಹೊರತು ಡಿಲಿಮಿಟೇಷನಿಗೆ, ಬಟ್ ನಾಟ್ ಟು ದಿ ವುಮೆನ್ ರಿಸರ್ವೇಷನ್. ಅದು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್ನು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇದು ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಮೂಲ ಕಾರಣ ಅನ್ನುವಂಥದ್ದನ್ನು ಅವ್ರು ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ಸ್ವಲ್ಪ ರಾಜಕೀಯ ಮಾಡ್ತಾ ಇದ್ದಾರೆ. ನಿಮಗೆ ಈ ಮೀಸಲಾತಿ ತಂದವ್ರು ಯಾರು ಸ್ಥಳೀಯ ಸಂಸ್ಥೆಗಳಲ್ಲಿ? ನಿಮಗೆ ಗೊತ್ತಾ? 73rd, 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ಯಾರ್ರೀ? ಹಾಂ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಆಗ BJP ಅವರು ಒತ್ತಡ ಹಾಕಿದ್ರ? ಆಯ್ತರೆ ಮೋದಿಯವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 440 ವೋಟ್ ತಗೊಳ್ತಾರೆ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲಿ. ಯಾಕೆ ಜಾರಿ ಕೊಡಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲೇ ಜಾರಿ ಕೊಡ್ಬೋದಾಗಿತ್ತಲ್ರಿ, ಈಗಲೂ ಕೊಡ್ಬೋದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ನ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್ನ? ಯು ಆರ್ ನಾಟ್ ಅಗೇನ್ಸ್ಟ್ ದಿ ವುಮೆನ್ ರಿಸರ್ವೇಷನ್. ಕಾಂಗ್ರೆಸ್ ಪಾರ್ಟಿ is never express opposition to women reservation. ಈ ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ಸರ್ ಇದು? ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ಇದು? ಯಾರು? ಡಿಲಿಮಿಟೇಷನ್ ದಕ್ಷಿಣ ರಾಜ್ಯಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಚರ್ಚೆ ನಡೀತಾ ಇದೆ. ಊಟ ಹಾಕೋದು ನಾವು ಜನರು ನಮ್ಮ ಸಮಸ್ಯೆ ಮಾಡೋಕ್ಕಾದ್ರೂ ಜೈಲು ಹೋಗಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ? ಒಬ್ರು ಮಾತಾಡಿ. ಪ್ರಜ್ವಲ್ ರೇವಣ್ಣ, ಈಗ ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಿರೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸಾರ್ವಜನಿಕವಾಗಿ. 7 ಜನ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ.
ಕೋರ್ಟ್ನದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ. ಕೋರ್ಟ್ನಲ್ಲಿ ಅಪೀಲ್ ಇದೆ, ಅಪೀಲು ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾರೆ ಅಪೀಲ್. ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮೊನ್ನೆ ಸ್ಪೀಕರ್ ಅವರು ಕೂಡ ಒಂದು ಹಳ್ಳಿಗೆ ಹೋದಾಗ ಸರ್ ಮಟಗ ದಂಧೆ ಪ್ರತಿ ಗಲ್ಲಿಯಲ್ಲೂ ಕೂಡ ಮಟಗ ದಂಧೆ ಐತಿ. ಅವರೇ ಏನಂತಂದ್ರೆ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅದಾಗಿಯೂ ಕೂಡ ಆದಾಗ್ಯೂ ಸರ್ ರಾಣೆಬೆನ್ನೂರು ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಮಟ್ಕ ಮತ್ತು ಇಸ್ಪೇಟ್ ರಾಜ್ಯಾರೋಷಣ ನಡೀತಿದೆ ಸರ್. ಅಭಿವೃದ್ಧಿ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅನೈತಿಕ ಚಳುವಳಿ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ ಸರ್. ಅದು ಕೂಡ ರುದ್ರಪ್ಪ ಸ್ಪೀಕರ್ ಅವರು ಹೋಗಿ ಉತ್ತರ ಕೊಡ್ತಾರೆ. ಜನ ಶಾಸಕರು ಎಲ್ಲರೂ ಎಲ್ಲಿ ಏನು ನಡೀಬಾರ್ದು ಅಂತ ಭಾಳ ಸ್ಟ್ರಿಕ್ಟ್ಲಿ ಬಂದ್ ಮಾಡಿದ್ದಾರೆ ಸರ್. ಈಗ ಯಾವುದೂ ನಡೀತಾ ಇಲ್ಲ ಸರ್, ಸಂಪೂರ್ಣ ಬಂದ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಯಾವುದು ನಡೀತಾ ಇಲ್ಲ. ಬಿಸಿ ಪಾಟೀಲ್ ಅವರು ಹೇಳ್ತಾರೆ ಸರ್, ಪ್ರತಿಯೊಂದು ಸ್ಟೇಷನ್ ಇಂದ ಮಾಮೂಲಿ ಹೋಗುತ್ತೆ. ಬಿಸಿ ಪಾಟೀಲ್ ಹೇಳ್ದ, ನೀ ಹೇಳಕ್ಕೆ ಬಿಸಿ ಪಾಟೀಲ್